ಕಾರಣವಿಲ್ಲದೆ ಕೊಲೆ ಮಾಡುವಂತಹ ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ ಕೋಮು ಸಾಮರಸ್ಯದ ಸೌಧವೊಂದು ರೂಪುಗೊಳ್ತಾ ಇದೆ. ಕಿತ್ತಲೆ ಮಾರಿ ಧರ್ಮ ಭೇದವಿಲ್ಲದೆ 50 ಲಕ್ಷ ರೂಪಾಯಿಯ ಶಾಲೆಯನ್ನ ಕಟ್ಟಿದಂತಹ ಹರೇಕಳ ಹಾಜೊಬ್ಬರಿಗೆ ಕ್ರಿಶ್ಚಿಯನ್ ಸಂಸ್ಥೆಯೊಂದು ಅರಮನೆಯನ್ನ ಕಟ್ಟಿಕೊಡ್ತಾ ಇದೆ. ಅಕ್ಷರ ಸಂತ ಹರೇಕಳ ಹಾಜೊಬ್ಬ ಮಂಗಳೂರಿನ ಬೀದಿಗಳಲ್ಲಿ ಕಿತ್ತಲೆ ಹಣ್ಣನ್ನ ಮಾರಿ ಸರ್ಕಾರಿ ಶಾಲೆಯನ್ನ ಕಟ್ಟಿದವರು. ತಮಗೆ ಬಂದಂತಹ ಪ್ರಶಸ್ತಿಯ ಹಣದಲ್ಲೂ ಕೂಡ ಜಮೀನನ್ನ ಖರೀದಿಸಿ ಶಾಲೆಯನ್ನ ಕಟ್ಟಿದವರು. ಅಂತಹ ಸಹೃದಯಿ ವಾಸಿಸುವುದು ಮುರುಕಲು ಮನೆಯಲ್ಲಿ. ಮಳೆ ಬಂದ್ರೆ ಸಾಕು ಸೋರುವಂತಹ ಈ ಮನೆಯಲ್ಲಿ ಹಾಜೊಬ್ಬರ ವಾಸ ಬಲು ಕಷ್ಟಕರವಾಗಿದೆ. ಶಾಲೆಯನ್ನ ಕಟ್ಟುವಾಗ ಜಾತಿ ಧರ್ಮವನ್ನ ನೋಡದ ಹಾಜೊಬ್ಬರಿಗೆ ಯುನೈಟೆಡ್ ಕ್ರಿಶ್ಚಿಯನ್ ಒಕ್ಕೂಟ ಸುಂದರವಾದಂತಹ ಅರಮನೆಯನ್ನ ಕಟ್ಟಿಕೊಡ್ತಾ ಇದ್ದಾರೆ. 15 ಲಕ್ಷ ರೂಪಾಯಿ ವೆಚ್ಚದ ಈ ಮನೆಯ ಮುಹೂರ್ತ ಮಾಡಿದ್ದು ಹಿಂದೂ ಸ್ವಾಮೀಜಿಯಾಗಿರುವುದು ಇನ್ನೊಂದು ವಿಶೇಷವಾಗಿದೆ. ಕಾರಣವಿಲ್ಲದೆ ಕೊಲೆ ಮಾಡುವಂತಹ ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ ಕೋಮು ಸಾಮರಸ್ಯದ ಸೌಧವೊಂದು ರೂಪುಗೊಳ್ತಾ ಇದೆ. ಕಿತ್ತಲೆಯನ್ನ ಮಾರಿ ಧರ್ಮ ಭೇದವಿಲ್ಲದೆ 50 ಲಕ್ಷ ರೂಪಾಯಿಯ ಶಾಲೆಯನ್ನು ಕಟ್ಟಿದಂತಹ ಹರೇಕಳ ಹಾಜೊಬ್ಬರಿಗೆ ಕ್ರಿಶ್ಚಿಯನ್ ಸಂಸ್ಥೆಯೊಂದು ಈಗಾಗಲೇ ಅರಮನೆಯನ್ನ ಕಟ್ಟಿಕೊಡ್ತಾ ಇದೆ. ಅಕ್ಷರ ಸಂತ ಹರೇಕಳ ಹಾಜೊಬ್ಬ ಮಂಗಳೂರಿನ ಬೀದಿಗಳಲ್ಲಿ ಕಿತ್ತಲೆ ಹಣ್ಣನ್ನ ಮಾರಿ ಸರ್ಕಾರಿ ಶಾಲೆಯನ್ನ ಕಟ್ಟಿದಂತಹವರು ಇವರು. ಅಂದ್ರೆ ತಮಗೆ ಬಂದಂತಹ ಪ್ರಶಸ್ತಿಯ ಹಣದಲ್ಲೂ ಕೂಡ ಜಮೀನನ್ನ ಖರೀದಿಸಿ ಶಾಲೆಯನ್ನ ಕಟ್ಟಿದವರು. ಇಂಥವರಿಗೆ ಈಗ ಸುಂದರವಾದ ಮನೆಯನ್ನ ಕ್ರಿಶ್ಚಿಯನ್ ಸಂಸ್ಥೆಯೊಂದು ಕಟ್ಟಿಕೊಡ್ತಾ ಇದೆ. ಮನಸ್ಸಿಗೆ ಕೂಡ ನಾನು 1 ರೂಪಾಯಿ ಬೆಲೆ ಇಲ್ಲದ ಮನುಷ್ಯ, ಅದರಲ್ಲಿ ಲಕ್ಷ ಕಟ್ಟಲೆ ಅವರು ಸಂಪಾದನೆಯನ್ನು ಹಾಕಿದ್ದಾರೆ. ಇವತ್ತು ಕೂಡ ಗಂಟಲ್ವರೆಗೆ ಮಾಡಿದ್ದಾರೆ ಅವರು. ಇನಿ ಕೂಡ 1 ತಿಂಗಳ ಒಳಗೆ ಕೆಲಸ ಮುಗಿಸಿಕೊಡ್ಬೋದು. ಆದರೆ ಇನಿ ಕೂಡ ಅವರ ಸಹಾಯ ನನಗೆ ಈ ಬಡವರಿಗೆ ನನ್ನನ್ನು ನೋಡಾದವರು ಹಲವಾರು ಜನ ನನಗೆ ಸಹಾಯ ಮಾಡಿದರು. ಶಾಲೆ ಕೂಡ ಸಹಾಯ ಮಾಡಿದರು. ನನಗೆ ಕೂಡ ನನ್ನ ಆರೋಗ್ಯ ಕೂಡ ಸಹಾಯ ಮಾಡಿದರು. ಹಲವಾರು ಜನ ಇವತ್ತು ಕೂಡ ಸಹಾಯ ಕೊಟ್ಟವರಿಗೆ ನಾನು ಈ ಸಂದರ್ಭದಲ್ಲಿ ಬಡವಾಗಿ ನನ್ನ ಅಭಿನಂದನೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನದಲ್ಲಿ ಅವರ ಸುಖ ಸಂಪತ್ತು, ಅವರ ನೆಮ್ಮದಿ, ಅವರ ಮೈಸಾಲದ